ಸೊ ನಾವು ಇವಾಗ ಕುಂದಾಪುರದ ಕೋಡಿ ಬೀಚಿಗೆ ಬಂದಿದ್ದೀವಿ. ನೋಡ್ತಾ ಇದೆ ಎಲ್ಲ ಬೀಚ್ ತುಂಬ ದೊಡ್ಡದಾಗಿದೆ. ಆ್ಯಂಡ್ ಕುಂದಾಪುರ ಸಿಟಿಯಿಂದ ಒಂದು 3-4 ಕಿಲೋಮೀಟರ್ಸ್ ಒಳಗೆ ಬಂದರೆ ಇದು ಬೀಚ್ ಇದೆ. ಆ್ಯಕ್ಚುಲಿ ಸೀವಾಕ್ ಇನ್ನೂ ಮುಂದೆ ಹೋಗಬೇಕು ನಾವು, ಅಲ್ಲಿದೆ. ಅಲ್ಲೇನೋ ರೋಡ್ ರಿಪೇರ್ ಮಾಡ್ತಾಯಿದ್ದಾರೆ. ಸೊ ನಾವಿಲ್ಲೇ ಬಂದಿದ್ದೀವಿ. ಅಲ್ಲಿಗೆ ಹೋಗೋದಕ್ಕೆ ಅಂತೇಳಿ ನೋಡ್ಕೊಂಡ್ಬಿಟ್ಟು ಆಮೇಲೆ ಹೋಗೋಣ. ಬಟ್ ಅಲೆಗಳು ಹೆಂಗೆ ಬರ್ತದೆ ನೋಡಿ, ತುಂಬ ಚೆನ್ನಾಗಿದ್ದಾವೆ. ಆ್ಯಂಡ್ ಇದು ಬಂದರೆ ಬೀಚಲ್ಲಿ ಆಟಾಡ್ಬೋದು. ಬೀಚಲ್ಲಿ ಆಟಾಡೋದಕ್ಕೆ ತುಂಬ ಚೆನ್ನಾಗಿದೆ ಇದು. ಸ್ವಲ್ಪ ಜನ ಆಟಾಡ್ತಾ ಇದ್ದಾರೆ. ಸೊ ಜನ ಯಾರೂ ಇರೋದಿಲ್ಲ, ತುಂಬ ಕಡಿಮೆ ಇರುತ್ತೆ. ಸೊ ನಿಮ್ಗೆ ಪ್ರೈವೇಸಿ ಸಿಗುತ್ತೆ, ಆರಾಮಾಗಿ ಆಟಾಡ್ಬೋದು. ಅಲ್ಲಿ ಯಾವುದೋ ಒಂದು ಬೋಟ್ ಹೋಗ್ತಾ ಇದೆ, ಮೋಸ್ಟ್ಲಿ ಫಿಶಿಂಗ್ ಬೋಟ್ ಅನ್ಸುತ್ತೆ. ಸೊ ನಾವು ರೋಡ್ ರಿಪೇರ್ ಆಗ್ತಾ ಇರೋದ್ರಿಂದ ಸುತ್ತೋಡ್ಕೊಂಡ್ಬಿಟ್ಟು ಸೀ ವಾಕ್ ಹತ್ರ ಬಂದಿದ್ದೀವಿ. ನೋಡಿ, ಔಟ್ ಟು ನೇಚರ್ ಅಂತೇಳಿ ಒಂದು ಬೋಟಿಂಗ್ ಇದಿದೆ. ಸೊ ಐ ಲವ್ ಕೋಡಿ ಕೂಡ ಇದೆ ಇಲ್ಲಿ, ನೋಡ್ತಾ ಇದ್ದೀರಲ್ಲ. ಐ ಲವ್ ಕೋಡಿ. ಆ್ಯಂಡ್ ಒಂದಿಷ್ಟು ಫಾಸ್ಟ್ ಫುಡ್ ಅಂಗಡಿಗಳಿದ್ದಾವೆ, ಐಸ್ ಕ್ರೀಮ್ ಪಾರ್ಲರ್ಸ್ ಎಲ್ಲ ಇದೆ. ಆ್ಯಕ್ಚುಲಿ ಇದಕ್ಕೆ ಡೆಲ್ಟಾ ಪಾಯಿಂಟ್ ಅಂತೇಳಿ ಕರೀತಾರೆ ಈ ಸೀ ವಾಕ್ ಇರಲ್ಲಿಗೆ. ಸೊ ಇಲ್ಲಿ ಬೋಟಿಂಗ್ ಎಲ್ಲ ಕರ್ಕೊಂಡು ಹೋಗ್ತಾರೆ. ಇಲ್ಲಿಂದ ಮ್ಯಾಂಗ್ರೋವ್ ಫಾರೆಸ್ಟಿಗೆ ಹೋಗ್ಬೋದು ನಾವು ಬೋಟಿಂಗ್. ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೆ ಸೀ ವಾಕ್. ನೋಡಿ, ಇಲ್ಲಿ ಈ ಥರ ವಾಕ್ ವೇ ಮಾಡಿದ್ದಾರೆ. ಸೊ ನಡ್ಕೊಂಡು ಹೋಗ್ಬೋದು. ಮಾರ್ನಿಂಗ್ ಹತ್ರ ಈವ್ನಿಂಗ್ ಬಂದರೆ ವಾಕಿಂಗ್ ಮಾಡೋದಕ್ಕೆ ತುಂಬ ಚೆನ್ನಾಗಿರೋ ಪ್ಲೇಸ್ ಇದು. ಸೊ ಗೈಸ್, ನಾವಿವಾಗ ಕೋಡಿ ಬೀಚಿನ ಕುಂದಾಪುರದ ಕೋಡಿ ಬೀಚ್ ಏನಿದೆ ಅದರದ್ದು ಸೀ ವಾಕಿಗೆ ಬಂದಿದ್ದೀವಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ಇದಕ್ಕೆ ಆ್ಯಕ್ಚುಲಿ ಡೆಲ್ಟಾ ಪಾಯಿಂಟ್ ಅಂತೇಳಿ ಕರೀತಾರೆ. ಮಾರ್ನಿಂಗ್ ಅಥವಾ ಈವ್ನಿಂಗ್ ಬಂದರೆ ತುಂಬ ಜನ ಇರ್ತಾರೆ. ನಾವು ಇವಾಗ ಒಂದು ಸ್ವಲ್ಪ ಲೇಟ್ ಆಗಿದೆ, ಸೊ ಅಷ್ಟೊಂದು ಜನ ಇಲ್ಲ. ಬಟ್ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ದೀರಲ್ಲ, ಸೀ ಇದೆ, ಕಲ್ಲು ಕಟ್ಬಿಟ್ಟು ಸೀ ವಾಕ್ ಮಾಡಿದ್ದಾರೆ. ಆ್ಯಂಡ್ ಇದು ಆಲ್ಮೋಸ್ಟ್ ಲೈಕ್ ಒಂದು 2 ಕಿಲೋಮೀಟರ್ಸ್ ಇರ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಅಷ್ಟು ದೂರ ನೀವು ನಡ್ಕೊಂಡು ಹೋಗ್ಬೋದು. ಆ್ಯಂಡ್ ಮಾರ್ನಿಂಗ್ ಜಾಗಿಂಗ್, ವಾಕಿಂಗ್ ಇದೆಲ್ಲ ಮಾಡೋದಕ್ಕೆ ತುಂಬ ಒಳ್ಳೆಯ ಪ್ಲೇಸ್ ಇದು. ಆ ಥರ ಮಾಡ್ಬೋದು. ಆ್ಯಂಡ್ ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಕೂಡ ಇರುತ್ತೆ. ಇಲ್ಲಿಂದ ಮ್ಯಾಂಗ್ರೋವ್ ಫಾರೆಸ್ಟಿಗೆ 1 ಅವರ್ದ ಮ್ಯಾಂಗ್ರೋವ್ ಫಾರೆಸ್ಟಿಗೆ ಬೋಟಿಂಗ್ ಕರ್ಕೊಂಡು ಹೋಗ್ತಾರಂತೆ. 1500 ಚಾರ್ಜ್ ಮಾಡ್ತಾರೆ ಅಂತೇಳಿ ಹೇಳಿದ್ರು. ಸೊ ಬೋಟಿಂಗ್ ಹೋಗ್ಬೋದು, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿಂದ ನೋಡ್ತಾ ಇದ್ದೀರಲ್ಲ, ಅದೇ ಆ್ಯಕ್ಚುಲಿ ಬೋಟಿಂಗ್ ಕರ್ಕೊಂಡು ಹೋಗೋದು. ಬಟ್ ಅರ್ಲಿಂಗ್ ಮಾರ್ನಿಂಗ್ ಬಂದರೆ ತುಂಬ ಚೆನ್ನಾಗಿರುತ್ತೆ ಬೋಟಿಂಗ್ ಹೋಗೋದಕ್ಕೆ, ಚೆನ್ನಾಗಿ ಹೋಗ್ಬೋದು. ಆ್ಯಂಡ್ ಇಲ್ಲಿಂದ ತುಂಬ ಶಿಪ್ಪಿಂಗ್ ಬೋಟ್ಸ್ ಕೂಡ ಕಾಣುತ್ತೆ, ಅದು ಕೂಡ ಚೆನ್ನಾಗಿರುತ್ತೆ. ಕುಂದಾಪುರದಲ್ಲಿ ಒಂದು ವಿಸಿಟ್ ಮಾಡಬೇಕಾಗಿರೋದು ಪ್ಲೇಸ್ ಅಂದರೆ ಕೋಡಿ ಬೀಚು. ತುಂಬ ಒಳ್ಳೆ ಪ್ಲೇಸ್, ನೋಡ್ಬೋದು. ಆ್ಯಂಡ್ ನಾವು ಆ ಕಡೆ ಸೈಡ್ ಹೋಗಿದ್ದು. ಆ ಕಡೆ ಸೈಡ್ ಹೋದರೆ ನಿಮಗೆ ಬೀಚ್ ಇದೆ, ಅಲ್ಲಿ ಜಾಸ್ತಿ ಜನ ಇರೋದಿಲ್ಲ ಬೀಚಲ್ಲಿ. ಸೊ ಬೀಚ್ ವಾಕ್ ಕೂಡ ಮಾಡ್ಬೋದು. ಅಲ್ಲಿ ಬೀಚ್ ಸೈಡ್ಗೆ ಹಾಗೆ ವಾಕಿಂಗು ಅಥವಾ ರನ್ನಿಂಗ್ ಮಾಡಿಕೊಂಡು 1 ಕಿಲೋಮೀಟ್ರ್ ಗಟ್ಟಲೆ ಹೋಗ್ಬೋದು. ಆ್ಯಂಡ್ ತುಂಬ ಪ್ರೈವೇಸಿ ಸಿಗುತ್ತೆ. ಮುರುಡೇಶ್ವರ ಎಲ್ಲ ಹೋದರೆ ನಿಮಗೆ ತುಂಬ ಕ್ರೌಡ್ ಇರುತ್ತೆ. ಅಷ್ಟು ಕ್ರೌಡ್ ಬೇಡ, ನಿಮ್ಗೆ ಪ್ರೈವೇಸಿ ಬೇಕು ಅಂತೇಳಿ ಹೇಳಿದ್ರೆ ಕೋಡಿ ಬೀಚಿಗೆ ಬಂದರೆ ಇಲ್ಲಿ ತುಂಬ ಪ್ರೈವೇಸಿ ಸಿಗುತ್ತೆ ನಿಮಗೆ. ಆ್ಯಂಡ್ ಬೀಚ್ ಕೂಡ ತುಂಬ ಚೆನ್ನಾಗಿದೆ. ಸೀ ವಾಟರ್ ನೋಡಿದ್ರೆ ಬೇರೆ ಬೇರೆ ಕಲರ್ ಕಂಡಂಗೆ ಆಗುತ್ತೆ. ತುಂಬ ಚೆನ್ನಾಗಿದೆ ಬೀಚ್.
ಒಂದಿಷ್ಟು ಐಸ್ ಕ್ರೀಮ್ ಪಾರ್ಲರ್ಸು ಫಾಸ್ಟ್ ಫುಡ್ಡು ಎಲ್ಲ ಇದೆ. ಏನಾದರೂ ಇವಾದರೆ ಅದನ್ನು ತಿನ್ಕೊಂಡು ಹೋಗ್ಬೋದು. ಆ್ಯಂಡ್ ಕೂರೋದಕ್ಕೆ ಬೆಂಚಸ್ ಇದೆ. ಈವ್ನಿಂಗ್ ಟೈಮ್ ಮಾತ್ರ ನೀವು ಇಲ್ಲಿ ಆರಾಮಾಗಿ ಮಾತಾಡ್ಕೊಂಡು ಹೋಗ್ಬೋದು. ಸೊ ಡಸ್ಟ್ಬಿನ್ ಕೂಡ ಮೀನ್ ಶೇಪಲ್ಲೇ ಇದೆ ನೋಡಿ. ಸೊ ಯಾಕಂದರೆ ಮೀನು ಫೇಮಸ್ ಇಲ್ಲಿ. ಗಲಾಟೆ ಆಗಲಿ ಅಂದರು ಮೂವಿಲಿ ಸಾಂಗ್ ಇದೆಯಲ್ಲ, ಕುಂದಾಪುರದ ಮೀನಮ್ಮ ಅಂತ. ಹಾಗೆ ಎಲ್ಲ ಕಡೆ ಮೀನು ಇರುತ್ತೆ. ಆ್ಯಂಡ್ ಮೀನು ತುಂಬ ಚೀಪ್ ಕೂಡ ಇರುತ್ತೆ ಅಲ್ಲೇ ನಿಮಗೆ ಫಿಶ್. ಸೊ ಅಫೋರ್ಡೆಬಲ್. ಇಲ್ಲಿ ಬಂದರೆ ಒಂದ್ಸರಿ ಫಿಶ್ ಟ್ರೈ ಮಾಡಬೇಕು ನೀವು, ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಕುಂದಾಪುರ ಸೀ ವಾಕಿಂದ ಒಂದು ಸ್ವಲ್ಪ ದೂರ ಬಂದರೆ ಸಿಟಿಗೆ ಹೋಗಲೇ ಇಲ್ಲೊಂದು ಸಮುದ್ರ ಸಿಗುತ್ತೆ. ಇಲ್ಲೇ ನೋಡ್ತಾ ಇದ್ದೀರಲ್ಲ, ಇದು ಮಳ್ವಾಯಿ ಎಲ್ಲ ಹಿಡಿಯೋದಕ್ಕೆ ಹಾಕಿರೋದಂತೆ. ಬಲೆ ಟೈಪ್ ಏನು ಹಾಕಿದಾರಲ್ಲ ನೋಡಿ, ಒಂದು 3-4 ಈ ಥರದ್ದು ಸೆಟಪ್ ಮಾಡಿದ್ದಾರೆ. ಮಳ್ವಾಯಿ ಎಲ್ಲ ಹಿಡಿಯೋದಕ್ಕೆ ಇದು ಹಾಕಿರೋದು ಅಂತಲೇ ಹೇಳ್ತಾರೆ. ಸಣ್ಣ ಸಣ್ಣ ಬೋಟ್ ಕೂಡ ಇದೆ ನೋಡಿ ಈ ಥರ. ಆಮೇಲೆ ಬೋಟಿಂಗ್ ಕೂಡ ಇಲ್ಲಿ ಬಂದು ಅಲ್ಲೊಂದು ಸಣ್ಣ ಐಲ್ಯಾಂಡ್ ಥರ ಕಾಣ್ತಿದೆ. ಇಲ್ಲೇನು ಕಾಣ್ತಾ ಇದೆಯಲ್ಲ ಮಧ್ಯದಲ್ಲಿ, ಇದು ಸಣ್ಣ ಐಲ್ಯಾಂಡ್ ಇದು. ಸೊ ಬೋಟಿಂಗ್ ಹೋದರೆ ನೀವು ಅಲ್ಲೇನು ನೋಡಿ, ಇಲ್ಲೆರಡು ನಿಂತಿದೆಯಲ್ಲ ಬೋಟ್ ಕಾಣ್ತಾ ಇದೆ. ಸೊ ಬೋಟಿಂಗ್ ಹೋದರೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಐಲ್ಯಾಂಡಿಗೆ. ಸೊ ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಬರ್ಬೋದು. ಈ ಕಡೆ ನೋಡಿದ್ರೆ ನೀವು ಇಲ್ಲೇನು ಶೀಟ್ ಥರ ಕಾಣ್ತಾ ಇದೆಯಲ್ಲ, ಇದೆಲ್ಲ ಬೋಟ್ ಕನ್ಸ್ಟ್ರಕ್ಟ್ ಮಾಡ್ತಾ ಇರೋದು ನೋಡಿ. ಕರೆಕ್ಟ್ ಅಬ್ಸರ್ವ್ ಮಾಡ್ತಾ ಅದೇ ಲೈಟ್ ಥರ ಕಾಣ್ತಿದೆಯಲ್ಲ, ಅದು ವೆಲ್ಡಿಂಗ್ ಮಾಡ್ತಾ ಇರೋದು. ಸೊ 1, 2, 3, 4 ಬೋಟ್ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಸೊ ಕನ್ಸ್ಟ್ರಕ್ಟ್ ಮಾಡಿಬಿಟ್ಟು ಇಲ್ಲಿಂದ ತಗೊಂಡು ಹೋಗ್ಬೋದು. ಆಮೇಲೆ ಈ ಕಡೆ ನೋಡ್ತಾ ಇದ್ದೀರಲ್ಲ, ಇದು ಮೋಸ್ಟ್ಲಿ ಹಂಚಿನ ಫ್ಯಾಕ್ಟ್ರಿನ ಇರಬೇಕು ನೋಡಿ ಹೆಂಗಿದೆ. ಸೊ ಈ ಹಂಚಿನ ಫ್ಯಾಕ್ಟ್ರಿ ಪಕ್ಕನೇ ಇದು ಬೋಟ್ ಕನ್ಸ್ಟ್ರಕ್ಟ್ ಮಾಡೋದಿದೆ. ಇಲ್ಲಿ ಕೆಳಗಡೆ ಇದೆಲ್ಲ ನೋಡುವ, ಇಲ್ಲ ಹಿಡಿಯೋದಕ್ಕೆ ಹಾಕಿರೋ ಸೆಟಪ್ ಇದೆ.